ಬ್ಯಾಕ್ ಕೈ ಹಚ್ಚಲ್ಲೇ ಡಾಲಿ ಧನ್ಯತಾ ಮದುವೆಯ ಆಮಂತ್ರಣ. ಹೌದು, ಡಾಲಿ ಧನ್ಯತಾ ಮದುವೆಯ ಮಮತೆಯ ಕರೆಯೋಲೆ ರೆಡಿಯಾಗಿದೆ. ಧನ ಧನ್ಯ ಮದುವೆಗೆ ನಿಮಗೆ ಸ್ವಾಗತ ಅಂತ ಜೋಡಿ ಕೋರಿರುವಂತದ್ದು. ಆಕ್ಟರ್ ಹಾಗೆ ಡಾಕ್ಟರ್ ಮದುವೆಗೆ ಬಂದು ಆಶೀರ್ವದಿಸಿ. ಇವತ್ತಿಂದ ವೆಡ್ಡಿಂಗ್ ಕಾರ್ಡ್ ಕೊಡುವಂತಹ ಕಾರ್ಯಕ್ರಮ ಬಲು ಜೋರಾಗಿ ಆರಂಭ ಆಗಿದೆ. ಕೈ ಬರಹದಲ್ಲಿಯೇ ಅಚ್ಚಾಗಿದೆ ಧನಂಜಯ್ ಧನ್ಯತಾ ಮದುವೆ ಆಮಂತ್ರಣ. ಮೈಸೂರಿನಲ್ಲಿ ಈ ದಿನದಂದು ಅದ್ಧೂರಿ ಮದುವೆ ನೆರವೇರುತ್ತೆ. ಫೋನ್ ಬಳಕೆ ಕಡಿಮೆ ಮಾಡಿ ಫೋನ್ ಬಳಕೆ ಕಡಿಮೆ ಇದ್ದ ಹಿಂದಿನ ಕಾಲಘಟ್ಟದಲ್ಲಿ ಪತ್ರಗಳೇ ಸಂವಹನದ ಕೇಂದ್ರ ಬಿಂದುವಾಗಿತ್ತು. ಈಗ ಅದೇ ಪರಿಕಲ್ಪನೆಯಲ್ಲಿ ಮದುವೆ ಆಮಂತ್ರಣವನ್ನ ರೆಡಿ ಮಾಡಿದ್ದಾರೆ ಧನಂಜಯ್ ಧನ್ಯತಾ ಜೋಡಿ. ಈ ಪತ್ರದ ಜೊತೆಗೆ ಮದುವೆಯ ಸ್ಥಳ ಮತ್ತು ದಿನಾಂಕವನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬಹುದು. ಸ್ಯಾಂಡಲ್ವುಡ್ ನ ನಟ ಡಾಲಿ ಧನಂಜಯ್ ಕಳೆದ ತಿಂಗಳು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ತಾವು ಮದುವೆ ಆಗ್ತಾ ಇರುವ ಹುಡುಗಿಯನ್ನ ಪರಿಚಯ ಮಾಡಿದ್ರು. ಹೋದಲ್ಲಿ ಬಂದಲ್ಲಿ ಮದುವೆ ಯಾವಾಗ ಅಂತ ಕೇಳ್ತಿದ್ರಲ್ಲ, ಇವಳನ್ನೇ ನಾನು ಮದುವೆ ಆಗ್ತಾ ಇರುವುದಂತನೂ ಕೂಡ ಹೇಳ್ಕೊಂಡಿದ್ರು ಧನಂಜಯ್ ಅವರು. ವೃತ್ತಿಯಲ್ಲಿ ವೈದ್ಯ ಆಗಿರುವಂತಹ ಧನ್ಯತಾ ಅವರನ್ನ ಧನಂಜಯ್ ಅವರು ವರಿಸ್ತಾ ಇದ್ದಾರೆ. ಇವರು ಮೂಲತಃ ಚಿತ್ರದುರ್ಗದವರು. ಈಗ ಇದೇ ಜೋಡಿ ಮದುವೆ ಆಮಂತ್ರಣವನ್ನ ರೆಡಿ ಮಾಡುವ ಮೂಲಕ ಶೀಘ್ರದಲ್ಲೇ ಬಾಳ ಬಂಧನಕ್ಕೆ ಕಾಲಿಡಲಿದೆ. ಸಿಎಂ ನಿವಾಸಕ್ಕೆ ತೆರಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮದುವೆ ಆಮಂತ್ರಣವನ್ನ ನೀಡಿದ್ದಾರೆ ಡಾಲಿ ಹಾಗೆ ಧನ್ಯತಾ. ಗಮನಿಸ್ತಾ ಇದ್ದೀರಾ, ಸೆಲೆಬ್ರಿಟಿಗಳ ಮದುವೆ ಅಂತಂದ್ರೆ ಬಹಳ ಗ್ರ್ಯಾಂಡ್ ಆಗಿ ಇರುತ್ತೆ, ಅಷ್ಟು ನಿರೀಕ್ಷೆ ಕೂಡ ಇರುತ್ತೆ, ಅದ್ದೂರಿತನದಿಂದ ಕೂಡಿರುತ್ತೆ ಅಂತ ಅನ್ಕೊಂಡಿವಿ. ಆದ್ರೆ ಸಾವಿರಾರು ರೂಪಾಯಿ ಬೆಲೆ ಬಾಳುವಂತಹ ಲಗ್ನ ಪತ್ರಿಕೆಯಿಂದ ಹಿಡಿದು ಎಲ್ಲವೂ ಕೂಡ ಗ್ರ್ಯಾಂಡ್ ಅನ್ನುವಂಥವ್ರಿಗೆ ಬಹಳ ಸರಳವಾಗಿ ವೆಡ್ಡಿಂಗ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ನಟ ಧನಂಜಯ್ ಹಾಗೆ ಧನ್ಯತಾ. ನಟ ಧನಂಜಯ್ ಈ ಅದ್ದೂರಿತನದಿಂದ ಕೊಂಚ ದೂರ ಅಂತಾನೆ ಹೇಳಬಹುದು. ಈ ಹಿಂದೆ ಮನೆಯಲ್ಲೇ ಉಂಗುರ ಬದಲಿಸಿಕೊಂಡು ಧನ್ಯತಾ ಅವರ ಜೊತೆ ಸರಳ ನಿಶ್ಚಿತಾರ್ಥವನ್ನು ಕೂಡ ನೆರವೇರಿಸಿಕೊಂಡ್ರು. ಇದೀಗ ಮದುವೆಗೂ ಕೂಡ ಹಾಗೆ ನಡೆಯಬಹುದು ಅನ್ನುವಂತಹ ಕುತೂಹಲ. ಅದಕ್ಕೆ ಸಾಕ್ಷಿ ಎಂಬಂತೆ ಮದುವೆ ಆಮಂತ್ರಣ ಪತ್ರಿಕೆಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಾ, ಕೈ ಬರಹದಲ್ಲೇ ಮದುವೆ ಆಮಂತ್ರಣವನ್ನ ನೀಡಲಾಗಿರುವಂತದ್ದು. ಫೋನ್ ಬಳಕೆ ಕಡಿಮೆ ಇದ್ದ ಹಿಂದಿನ ಕಾಲಘಟ್ಟದಲ್ಲಿ ಪತ್ರಗಳೇ ಸಂವಹನದ ಕೇಂದ್ರ ಬಿಂದು ಆಗಿತ್ತು. ಈಗ ಅದೇ ಪರಿಕಲ್ಪನೆಯಲ್ಲಿ ಮದುವೆ ಆಮಂತ್ರಣವನ್ನ ರೆಡಿ ಮಾಡಿದ್ದೀವಿ. ಆ ಪತ್ರದಲ್ಲಿ ಹೀಗೆ ಬರೆದಿರೋದು: ಪ್ರಿಯ ಬಂಧು ಮಿತ್ರರೇ, ನಿಮ್ಮ ಪ್ರೀತಿಯ ಧನಂಜಯ ಹಾಗೆ ಧನ್ಯತಾ ಮಾಡುವ ನಮಸ್ಕಾರಗಳು. ನಾವು ಖುಷಿಯಾಗಿದ್ದೀವಿ. ನಮ್ಮ ವಿಷಯ ತಿಳಿದು ನೀವು ಕೂಡ ಸಂಭ್ರಮಿಸಿದ್ದು ನಮ್ಮ ಖುಷಿ ಇಮ್ಮಡಿಯಾಗಿದೆ. ನಮ್ಮ ಮದುವೆ ಸಂಭ್ರಮವನ್ನ ನಿಮ್ಮೆಲ್ಲರ ಜೊತೆಗೂಡಿ ಆಚರಣೆ ಮಾಡಬೇಕು ಅಂತ ಮಹದಾಸೆಯಿಂದ ಈ ಪತ್ರವನ್ನ ಬರಿತಾ ಇದ್ದೀನಿ. ಮುಂದುವರೆದು, ತಾವೆಲ್ಲಿದ್ರೂ ಜಗದ ಯಾವ ಮೂಲೆಯಲ್ಲಿದ್ರೂ ಕುಟುಂಬ ಸಮೇತರಾಗಿ ಬಂದು ನಮ್ಮ ಸುಖಾಗಮನಕ್ಕೆ ನೀವು ಆಶೀರ್ವಾದ ಮಾಡಬೇಕು. ಪ್ರೇಮದ ಭರವಸೆಯೇ ಬಾಳಿನ ಬೆಳಕು. ನಮ್ಮ ಪ್ರೀತಿ ದೀಪದ ಪ್ರಕಾಶಕ್ಕೆ ಸಾಕ್ಷಿ ಆಗಬೇಕು ಅನ್ನೋದು ನಮ್ಮ ಆಶಯವಾಗಿದೆ. ಮಿಕ್ಕಂತೆ ಕ್ಷೇಮವಷ್ಟೇ. ನಿಮ್ಮನ್ನ ಸ್ವಾಗತಿಸುವ ನಿರೀಕ್ಷೆಯಲ್ಲಿ ಧನಂಜಯ ಹಾಗೆ ಧನ್ಯತಾ ಅಂತ ಬರೆಯಲಾಗಿದೆ. ಮದುವೆ ಕೂಡ ಗಮನಿಸಬಹುದು. ಡಾಲಿ ಧನಂಜಯ್ ಮತ್ತು ಧನ್ಯತಾ ಇಬ್ಬರ ಅನೇಕ ವರ್ಷಗಳ ಪರಿಚಯ. ಈ ಪರಿಚಯ ಪ್ರೀತಿಗೆ ತಿರುಗಿ ಇದೀಗ ಹಸಮಣೆ ಹೇರ್ತಾ ಇದ್ದಾರೆ. ಚಿತ್ರದುರ್ಗ ಮೂಲದ ಧನ್ಯತಾ ಅಪ್ಪಟ ಕನ್ನಡತಿ, ಓದಿದ್ದೆಲ್ಲ ಮೈಸೂರಿನಲ್ಲಿ. ಅರಸೀಕೆರೆ ಮೂಲದ ನಟ ಧನಂಜಯ್ ಓದಿದ್ದು ಕೂಡ ಮೈಸೂರಿನಲ್ಲೇ. ಮೈಸೂರು ಧನಂಜಯ್ ಮತ್ತು ಧನ್ಯತಾ ಇಬ್ಬರಿಗೂ ಎಮೋಷನಲ್ ಕನೆಕ್ಟ್ ಆದಂತಹ ಸ್ಥಳ. ಹಾಗಾಗಿ ಅಲ್ಲಿನೇ ಹಸೆಮಣೆ ಹೇರುವ ನಿರ್ಧಾರವನ್ನ ಮಾಡಿದ್ದಾರೆ. ಮೈಸೂರಿನ ವಸ್ತು ಪ್ರದರ್ಶನ ಮೈದಾನ ಅಂಬಾವಿಲಾಸ ಅರಮನೆ ಮುಂಭಾಗದಲ್ಲಿ ಫೆಬ್ರವರಿ 15ರಂದು ಆರತಾಕ್ಷತೆ ನಡೆದ್ರೆ ಫೆಬ್ರವರಿ 16ನೇ ತಾರೀಕು ಭಾನುವಾರ ಧನಂಜಯ್ ಹಾಗೆ ಧನ್ಯತಾ ಮದುವೆ ನೆರವೇರಲಿದೆ. ತನ್ನವಳನ್ನ ಅವತ್ತು ಹೀಗೆ ಧನಂಜಯ್ ಅವರು ಪರಿಚಯ ಮಾಡಿಸಿದ್ದು. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ಆಗುವ ಹುಡುಗಿಯನ್ನ ಪರಿಚಯ ಮಾಡಿಸಿದ್ರು ಧನಂಜಯ್. ಹೀಗೆ ಬರ್ಕೊಂಡಿದ್ರು ಕೂಡ, ಆ ಪ್ರೀತಿಯ ಕರುನಾಡಿಗೆ
ನನ್ನ ಇಚ್ಛೆಯಂತೆ, ಕುಟುಂಬದ ಇಚ್ಛೆಯಂತೆ, ನಿಮ್ಮೆಲ್ಲರ ಇಚ್ಛೆಯಂತೆ ಸದ್ಯದಲ್ಲೇ ಮದುವೆ ಆಗ್ತಾ ಇದ್ದೀನಿ. ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡಿದು ನಡೆಸಿದ್ದೀರಿ, ಮನದಾಳದಿಂದ ಹರಿಸಿದ್ದೀರಿ. ಬದುಕಿನ ಮಹತ್ವವಾದ ಘಟ್ಟಕ್ಕೆ ಗೆಳತಿ ಧನ್ಯತಾಳೊಂದಿಗೆ ಹೆಜ್ಜೆಯನ್ನ ಇಡ್ತಾ ಇದ್ದೀನಿ. ಪ್ರೀತಿ ಆಶೀರ್ವಾದ ಇರಲಿ, ಮದುವೆಗೆ ಕರಿತೀನಿ, ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಏನು ನಟ ಧನಂಜಯ್ ಅವರು ಅವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಕನ್ನಡ ರಾಜ್ಯೋತ್ಸವ ಹಾಗೆ ದೀಪಾವಳಿಯ ಶುಭಾಶಯಗಳನ್ನು ಕೋರೋದ್ರ ಮುಖಾಂತರ ಎಲ್ರಿಗೂ ಕೂಡ ವಿಶಸ್ ಅನ್ನ ಮಾಡಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಯತೀಶ್ ದೊಡ್ಡಿಹಳ್ಳಿ. ಫೋನ್ ಸಂಪರ್ಕನ ಜಾಯ್ನ್ ಆಗ್ತಿದ್ದಾರೆ. ಯತೀಶ್, ಗಮನಿಸ್ತಾ ಇದ್ದೀವಿ ಒಂದು ಕಡೆ ಏನು ಅಂತಂದ್ರೆ ಇವತ್ತು ಕೈ ಬರಹದಲ್ಲೇ ಅಚ್ಚಾಗಿದೆ ಧನಂಜಯ್ ಹಾಗೆ ಧನ್ಯತಾ ಮದುವೆ ಆಮಂತ್ರಣ. ಒಂದು ಕಡೆ ಗ್ರ್ಯಾಂಡ್ ಆಗಿ ವೆಡ್ಡಿಂಗ್ ಕಾರ್ಡ್ ಅನ್ನ ಪ್ರಿಂಟ್ ಮಾಡ್ತಾರೆ ಅಂತ ಅಂದ್ಕೊಂಡವ್ರಿಗೆ ಮತ್ತೆ ಕೂಡ ಶಾಕ್ ಅನ್ನ ನೀಡಿದ್ದಾರೆ ಧನಂಜಯ್. ಒಂದ್ ರೀತಿಯಾಗಿ ಸಿಕ್ಕಾಪಟ್ಟೆ ಸಿಂಪಲ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಧನಂಜಯ್ ತುಂಬಾ ಸಿಂಪಲ್ ಆಗಿ ಎಲ್ಲರೂ ಕೂಡ ಸಿನಿಮಾ ಇರ್ಬೋದು, ಅವ್ರ ಬದುಕಿರ್ಬೋದು, ಅವರ ಪ್ರತಿಯೊಂದು ಕಾರ್ಯಗಳು ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡು ಹೋಗ್ತಿರ್ತಾರೆ. ನೋಡಿರ್ತೀರಾ. ಸೊ ಮದ್ವೆ ಅಂತ ಬಂದಾಗ ಆಡಂಬರ ಅಥವಾ ದೊಡ್ಡ ಏನಾದ್ರು ಪ್ಲಾನ್ ಮಾಡ್ತಾರೆ. ಬಟ್ ಅಲ್ಲೂ ಕೂಡ ತುಂಬಾ ಸಿಂಪಲ್ ಆಗಿ ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡ್ಕೊಂಡು ಹೋಗ್ತಿದ್ದಾರೆ ಧನಂಜಯ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ಮದ್ವೆಯ ಆಮಂತ್ರಣ ಪತ್ರಿಕೆ ರೆಡಿ ಆಗ್ತಿರೋದು, ಇನ್ವಿಟೇಷನ್ ಕಾರ್ಡ್ ರೆಡಿ ಆಗಿರೋದು. ಸೊ ಇನ್ವಿಟೇಷನ್ ಕಾರ್ಡ್ ರೆಡಿ ಆದ ತಕ್ಷಣ ಬಂಡಿಮಾರ್ಕಮ್ಮ ಟೆಂಪಲ್ ಹೋಗಿ ಅಲ್ಲಿ ತಾಯಿಯ ಪೂಜೆ ಮಾಡ್ಕೊಂಡು ಬಂದಿರುವಂತದ್ದು. ಸೊ ಯಾವುದೇ ಕೆಲಸ ಮಾಡ್ಲಿ ಫಸ್ಟ್ ಆ ತಾಯಿಗೆ ನಮಿಸಿ ತಾಯಿಗೆ ತಾಯಿಗೆ ಕೊಟ್ಟು ಅನಂತರ ಅವರು ಕೆಲಸ ಮಾಡ್ತಾರೆ. ಸೊ ಈಗ ಪತ್ರಿಕೆ ಹೇಗಿರುತ್ತೆ ಏನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಟ್ಟರು. ಒಂದು ಓಲ್ಡ್ ಇಸ್ ಗೋಲ್ಡ್ ಅಂತ ಏನ್ ಆ ಟೀಮ್ ನಲ್ಲೇ ಕಂಪ್ಲೀಟ್ ಆಗಿ ಈ ಒಂದು ಇರುವಂತದ್ದು ಇರುವಂತದ್ದು. ಸೊ ಹಾಗಾಗಿ ಇಡೀ ಕಾರ್ಡ್ ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಇಡೀ ಕಂಪ್ಲೀಟ್ ಕಾರ್ಡ್ ಅದನ್ನ ಕೇಳಿಸ್ತಿದೆಯಲ್ಲ? ಹೇಳಿ ಯತೀಶ್, ಕೇಳಿಸ್ತದೆ ಹೇಳಿ. ಇಡೀ ಕಾರ್ಡ್ ಅದು ಕಂಪ್ಲೀಟ್ ಇದಾಗಿರುತ್ತದು. ಸೊ ಮದ್ವೆ ಫೆಬ್ರವರಿ 16ಕ್ಕೆ ಮದ್ವೆ ಇದೆ. ಮದ್ವೆ ತಯಾರಿ ಕೂಡ ತುಂಬಾ ಜೋರಾಗಿ ನಡೀತಾ ಇದೆ. ಆ ತಯಾರಿ ಮೊದಲ ಒಂದು ಕೆಲಸ ಇನ್ವಿಟೇಷನ್. ಸೊ ಇನ್ವಿಟೇಷನ್ ಪ್ರಿಂಟ್ ಆದ ಬಳಿಕ, ಪೂಜೆ ಮಾಡಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅದನ್ನ ಕಾರ್ಡನ್ನ ಕೊಟ್ಟದ್ದು. ಸಿದ್ದರಾಮಯ್ಯ ಅವರಿಗೆ ಮತ್ತೆ ಯಡಿಯೂರಪ್ಪ ಅವರಿಗೆ ಮದುವೆಯ ಕಾರ್ಡನ್ನ ಇನ್ವಿಟೇಷನ್ ಕೊಟ್ಟು ಬಂದಾರೆ. ಯಾಕೆಂದ್ರೆ ಅವ್ರು ಸಿಗಲ್ಲ, ತುಂಬಾ ಬಿಸಿ ಇರ್ತಾರೆ. ಸೊ ಯಾವಾಗ ಅವ್ರು ಟೈಮ್ ಕೊಡ್ತಾರೆ, ಕೊಡ್ಬೇಕಿರ್ತಾರೆ, ಕೊಟ್ಟು ಬಂದಿರುತ್ತದು. ಓಕೆ ಓಕೆ, ಥ್ಯಾಂಕ್ ಯು ಯತೀಶ್ ದೊಡ್ಡಿಹಳ್ಳಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀವಿ ಅರಮನೆಯ ವಸ್ತು ಪ್ರದರ್ಶನದಲ್ಲಿ ಏನು ಫೆಬ್ರವರಿ 15 ಮತ್ತು 16 ಡಾಲಿ ಹಾಗೆ ಧನ್ಯತಾ ಮದುವೆ ನೆರವೇರಿದೆ.